ಸರ್ ಬರ್ಗರೆ ತಲೆ ಸಿಕ್ಕಿದೆ, ತಾಳೆ ಸಿಕ್ಕಿದೆ, ಬಾಳೆ ಸಿಕ್ಕಿಲ್ಲ, ಬಾಳೆ ಸಿಕ್ಕಿಲ್ಲ. And he'd be screaming, romantic scene. Action! ನನ್ನನ್ನು ಹೊಡಿಬೇಕು ಅಂತ ಈ ಊರಾಗೆ ಮಗ್ಸ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದು ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಯಾರ ಸುಡೋರೆಲ್ಲ ಬಿಸಿ ಆಗೋಯ್ತಾರೆ. ನಿನ್ನಾಟ ಬಲ್ಲೋರ್ ಗುರುವೇ, ನಿನ್ನಾಟ ಬಲ್ಲೋರ್ ಗುರುವೇ, ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ. Mrs. India Crown. So I owe a lot to Karnataka. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ನಮಸ್ಕಾರ ವೀಕ್ಷಕರೇ, ಬಿ ಸರೋಜಾದೇವಿ ಅವರು ಭಾರತೀಯ ಚಿತ್ರರಂಗದ ಅಪ್ರತಿಮ ನಟಿಯರಲ್ಲಿ ಒಬ್ಬರು. ಅವರನ್ನು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂದು ಪರಿಗಣಿಸಲಾಗಿದೆ. ಜನವರಿ 7, 1938ರಂದು ಜನಿಸಿದ ಸರೋಜಾದೇವಿ ಅವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿ ಮಹಾಕವಿ ಕಾಳಿದಾಸ, ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಬಬ್ರುವಾಹನ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆ 1969ರಲ್ಲಿ ಪದ್ಮಶ್ರೀ ಮತ್ತು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ. ಅಲ್ಲದೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಅಭಿನಯ ಸರಸ್ವತಿ ಎಂದೇ ಜನಪ್ರಿಯರಾಗಿದ್ದರು. ಜುಲೈ 14, 2025ರಂದು ತಮ್ಮ 87ನೇ ವಯಸ್ಸಿನಲ್ಲಿ ನಿಧನರಾದರು. ಅಗಲಿದ ಆತ್ಮಕ್ಕೆ ಶಾಂತಿ ಸಿಗಲಿ. ಸಿನಿಮಾ ಇವಾಗ ಎಲ್ರು ನೋಡುವಂತ ಸಿನಿಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಅಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ರು ನೋಡುವಂತ ಸಿನಿಮಾನೇ ಇದೆ. ಅಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಆ ತರನು ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ. ಇಬ್ರು ಇಡೀ ಸಿನಿಮಾ ಕಾಣಿಸ್ಕೊತೀವಿ. ಅಂಡ್ ಸುಮ್ನೆ ಫಿಲ್ಲಿಂಗ್ ಅಂತಾನು ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. 3 production house collaboration ಒಂದು opportunity ಕೊಟ್ಟಿದ್ದಾರೆ. It could have been anybody, but it's me, so I definitely have no complaint. And also ಅವ್ರಿಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಸರ್, ನಮ್ದು ಬ್ಯಾಂಗಲ್ ಬಂಗಾರಿ ಅವ್ರಿಗೆ 1 month ಮುಂಚೆ ರಿಲೀಸ್ ಆಗಿತ್ತು. ನಮ್ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ. ಸೊ ಖುಷಿ ಅಲ್ವಾ ಸರ್? ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ, ಎರಡೂ ಚೆನ್ನಾಗಿ ಆಗ್ತಾ ಇದೆ, ಎರಡೂ ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ. ಇಟ್ಸ್ ನೈಸ್. ಆಕ್ಚುಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಿನಿಮಾ ಗೆಲ್ಬೇಕು, ಅದರಿಂದ ನಾವೆಲ್ಲರೂ, ನಮ್ಮಿಂದ ಸಿನಿಮಾ ಯಾವತ್ತೂ ಆಗಲ್ಲ. ಸಿನಿಮಾ ಇಂದಾನೆ ನಾವು ರತ್ನ ಪ್ರಪಂಚದಿಂದ ರೋಹಿತ್ ಬದುಕಿ, ಎಕ್ಕಾಯಿಂದ ಇನ್ನೊಬ್ರು ಆಗ್ತೀವಿ. ಸೊ ಐ ಥಿಂಕ್ ಅದೇ ಬೆಟರ್. ಈಗ ನಾಳೆ ಈಗ ನನ್ನನ್ನು ನೀವು ಮಾತಾಡಿಸ್ಬೇಕಾದ್ರೆ ರತ್ನ ಪ್ರಪಂಚ ಮಾಡಿದ್ನಲ್ಲ ಅವನು ಅಂತೀರ, ರೋಹಿತ್ ಮಾಡಿದ್ ರತ್ನ ಪ್ರಪಂಚ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ತಾಯಿಯಿಂದ ಮಗು, ಎಕ್ಕಾಯಿಂದ ನಾವು ಇವಾಗ. ಜೂನಿಯರ್ ಅಲ್ಲ, ನಾನು ಮಾಧುರಿ ದೀಕ್ಷಿತ್ ಅದಾದ್ಮೇಲೆ ರಿಯಲ್ ಆಗಿ ಫ್ಯಾಂಟಾಸ್ಟಿಕ್ ಎಂಜಾಯ್ ಮಾಡ್ತಾರೆ. ನೋಡೋಕೆ ಒಂದು ಮಜಾ ಇರುತ್ತೆ. ಅವ್ರ ಎಕ್ಸ್ಪ್ರೆಷನ್ ಇರ್ಬೋದು, ಮೂಮೆಂಟ್ಸ್ ಇರ್ಬೋದು, ಕ್ರೇಜ್ ಇರ್ಬೋದು. ಇವಾಗ ಶ್ರೀನಿವಾಸ ಇದ್ದಾರೆ, ಅವರು ಅವ್ರಿಗೆ ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಒಂದು ತಪ್ಪಾಗಲ್ಲ. ಸುಮ್ಮನೆ ಓವರ್ ಆಗಿರ್ತಿಲ್ಲ. 100% ಡ್ಯಾನ್ಸ್ ಇಸ್ ವೆರಿ 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 ಗುಡ್ ಟ್ಯಾಲೆಂಟ್. ಆ್ಯಂಡ್ ಶಿ ಗೋ ಮೋರ್ ಬಿಗರ್ ಅಂತ ಬ್ಲೆಸ್ ಯು ಆಲ್ ದ ಬೆಸ್ಟ್. ನನ್ನ 4ನೇ ಚಿತ್ರ, ನನ್ನ 4th ಕನ್ನಡ ಫಿಲ್ಮ್. I don't know, you get to different layers in cinema. ಇವಾಗ ನಂಗೆ ಅರ್ಥ ಆಯ್ತು ಏನಕ್ಕೆ ಅಪ್ಪು ಸರ್ ನಿಮ್ಮನ್ನು ಅಷ್ಟು ಇಷ್ಟಪಟ್ಟರು ಅಂತ. You used to say that a lot.
and Ravi sir. Now finally, I think ನಾನು ಆ ಟೈಮಲ್ಲಿ ಇದ್ದಿದ್ರೆ ನಾನು ಹೀರೋನ್ ಆಗ್ತಾ ಇದ್ದೆ. ಇದಕ್ಕೆ ಬಟ್ ಇವಾಗ ಅಟ್ ಲೀಸ್ಟ್ ಹ್ಯಾಪಿ ನನಗೆ ಆಪರ್ಚುನಿಟಿ ಬಂತು. ಶಿವಣ್ಣ ಅವರು ಐ ಥಿಂಕ್ ಕ್ಲಾಸ್ ಅಂಡ್ ಮಾಸ್ ಸೇರಿದ್ರೆ ಹೆಂಗಿರುತ್ತೋ ನನಗೆ ಹಂಗಿದೆ ಇವತ್ತು. ಸೊ ನಾವು ಇಲ್ಲಿವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ, ಬಟ್ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಇವಾಗ ನಮ್ಮ ಬುಲೆಟ್ ಸಿನಿಮಾ ಇದೆ, ಜುಲೈ 18 ರಿಲೀಸ್ ಆಗ್ತಾ ಇದೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದ್ಭುತವಾದಂತಹ ಟೋಟಲ್ ನಾವು ಮಾಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ 15ನೇ ತಾರೀಕು ಬಂದು ಚಿತ್ರಮಂದಿರಗಳಿಗೆ ಸಿನಿಮಾ ನೋಡಿ ನಾವೆಲ್ಲರೂ ಬೆಂಬಲ ನೀಡಿ. ತುಂಬಾ ಜನ ಎಫರ್ಟ್ ಆಗಿ ಮಾಡಿರುವಂತಹ ಚಿತ್ರ ಇದು. ರಾಜಕೀಯ ಅನ್ನೋದು ಇವತ್ತು ಕೂಡ ಮನೆ ಹತ್ರ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು ದೊಡ್ಡ ದೊಡ್ಡ ಆರ್ಭಾಟ ನಡೀತಾ ಇದ್ರು ಕೂಡ ಅವನಿಗೆ ಎಷ್ಟೊತ್ತಿದ್ರು ಕೂಡ ಆಕ್ಟಿಂಗು, ಡ್ಯಾನ್ಸ್, ಸಿನಿಮಾ ಅದ್ರ ಬಗ್ಗೆನೇ ಅವನಿಗೆ ಇಂಟ್ರೆಸ್ಟ್ ಇತ್ತು. ಪ್ರತಿಯೊಬ್ಬರು ಕೂಡ ಇದು ಚಿತ್ರ ಅಂತಂದ್ರೆ ಒಂದು ಅತ್ಯಂತ ಉತ್ತಮವಾದ ಕೌಟುಂಬಿಕ ಚಿತ್ರ. ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಇದು ನಮ್ಮ ಮನೆಯಲ್ಲಿ ಏನೋ ಒಂದು ಘಟನೆ ಆಗಿದೆ, ಇದು ನಮ್ಮದೇ ಕಥೆ ಅನ್ನುವಂಥ ರೀತಿಯಲ್ಲಿ ಈ ಸಿನಿಮಾ ಇದೆ. ಮತ್ತು ರವಿಚಂದ್ರನ್ ಕಿರೀಟಿ ಅವರ ಕಾಂಬಿನೇಷನ್, ಜಲೀಲಿಯಾ ಕಿರೀಟಿ ಕಾಂಬಿನೇಷನ್, ಶ್ರೀಲೀಲಾ ಕಿರೀಟಿ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿರುತ್ತೆ. ಈ ಸಿನಿಮಾ ಅಂದ ತಕ್ಷಣ ಫಸ್ಟ್ ಮೊನ್ನೆ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು. ನನ್ನ ಹೆಂಡತಿನ ಜೊತೆಲಿ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಗಿ. ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಸುದೀಪ್ಗೆ ಫಸ್ಟ್ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅದಾದ್ಮೇಲೆ ನನ್ನ ಹೆಂಡತಿ ಹೇಳಿದ್ದು, ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಿದ್ದೆ ಅಂತ. ತುಂಬ ಖುಷಿ ಆಯಿತು. ನಾನು ಈ ಚಿತ್ರದ ಕನ್ನಡ ಹಾಡುಗಳನ್ನು ಬರೆದಿದ್ದೀನಿ. ಸೊ ಆದ್ರಿಂದ ಸಾಂಗ್ಸ್ ಎಲ್ಲ ಯಾವುದು ಕನ್ನಡ ಯಾವುದು ತೆಲುಗು ಗೊತ್ತಾಗದೇ ಇರೋ ಲೆವೆಲ್ಗೆ ಸಿಂಕ್ ಆಗಿದೆ. ಯಾಕಂದ್ರೆ ಯೂಶ್ವಲಿ ಡಬ್ ಸಾಂಗ್ಸ್ ಅಂತ ಕರಿತೀವಿ, ಅದು ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಇದರಲ್ಲಿ ಹಾಗಿಲ್ಲ, ತುಂಬಾ ಚೆನ್ನಾಗಿ ಸಾಹಿತ್ಯ ಮತ್ತು ಸಂಗೀತ ಬ್ಲೆಂಡ್ ಆಗಿದೆ. ಸೊ ಐ ವಾಂಟ್ ಟು ಥ್ಯಾಂಕ್ ದೇವಿಶ್ರೀ ಪ್ರಸಾದ್ ಸರ್ ಆಲ್ಸೋ ಅಂಡ್ ದ ಎಂಟೈರ್ ಟೀಮ್ ಆಫ್ Junior. Thank you so much. Actually Bahubali is, we know that it's a folklore film. If you do the same Bahubali emotion into a family film, that is Junior. Mrs. India Crown. So I owe a lot to Karnataka and I'll try to give my best in form of entertainment. We're coming up with something really big and looking forward. So I think, I would really make you all happy. Thank you so much. ಒಟ್ಟಲ್ಲಿ ಅಮೃತ ಸಿನಿ ಕ್ರಾಫ್ಟ್ ಅನ್ನೋ ಪ್ರೊಡಕ್ಷನ್ ಹೌದು ಇವಾಗ ಇವತ್ತು ಲಾಂಚ್ and all the best and ಸೊ ನಾನು ಫಸ್ಟ್ ಎಡಿಷನ್ ಈ 5 ಮೂವಿ ಏನಕ್ಕೆ ಮಾಡ್ತೇನೆ ಅಂದ್ರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಂಡು ವೈಬ್ರೆಂಟ್ ಆಗಿರಲಿ ಮಾರ್ಕೆಟ್, ಒಂದು ಮಾರ್ಕೆಟಲ್ಲಿ ಗೊತ್ತಾಗಿರಲಿ. ನಾನು ಒಂದು ಮೂವಿ ಮಾಡಿದ್ರೆ ಅದಕ್ಕೇನು ಇದ್ರಲ್ಲ ಇಂಪಾರ್ಟೆನ್ಸ್ ಅಂತ ಒಂದು 5 ಮೂವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೋಸ್ಟ್ಲಿ 6 ಮೂವಿ ಫೈನಲ್ ಮಾಡಿದ್ದೀವಿ. ನಾವು ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಮೂವಿನ ಲಾಂಚ್ ಮಾಡ್ತೀವಿ. ನನ್ನ ಪ್ರಕಾರ ಪ್ರತಿ ಶುಕ್ರವಾರ ಕನ್ನಡ ಇಂಡಸ್ಟ್ರಿ ಇಲ್ಲಿವರೆಗೂ ನೋಡದೇ ಇರೋದು ನೋಡ್ತೀರಾ. ಪ್ರತಿ ಶುಕ್ರವಾರ ಪ್ರತಿ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ ಟೋಟಲ್ ವೈಬ್ರೆಂಟ್ ಆಗಿ ನಾನು ಮಾಡಿಸ್ತೀನಿ. Every movie will be a successful movie and every movie will be hit. 100% I'll give you guarantee. We will give a stiff competition to Bollywood and Tollywood. ಪ್ರತಿಯೊಬ್ಬರಿಗೆ ಒಂದು ಕಾಂಪಿಟೇಷನ್ ಕೊಡ್ತೀನಿ. ನಮ್ಮ ಕನ್ನಡ ಮೂವಿನ ಸಕ್ಸಸ್ ಮಾಡ್ತೀನಿ, ಅದೊಂದು ಗ್ಯಾರಂಟಿ ಕೊಡ್ತೀನಿ. ನಿರ್ಮಾಪಕರು ಅಮೃತ ವಿಜಯ್ ತಾತ, ನಿರ್ದೇಶಕ ಮಂಜು ಸ್ವರಾಜ್, ಪ್ರೊಡಕ್ಷನ್ ನಂಬರ್ 6. ಗುರುವಿನಿಂದಲೇ ಒಂದು ರೀತಿ ಬ್ಲೆಸ್ಸಿಂಗ್ ಸಿಕ್ಕಾಗಾಯ್ತು. ಅದು ಅವರಿಗೆ ಡಬಲ್ ಖುಷಿ ಆಗುವಂತಹ ಒಂದು ಸಂದರ್ಭ. ಸಂಖ್ಯೆ 5 ವಿಕ್ಕಿ ವರುಣ್, ನಿರ್ದೇಶಕರು ಪ್ರಶಾಂತ್ ಸಿದ್ದಿ, ನಿರ್ಮಾಪಕರು ಅಮೃತ ವಿಜಯ್ ತಾತ. ಸಿದ್ದಿ ಜನಾಂಗದಲ್ಲೇ ಮೊದಲ ಬಾರಿಗೆ ಒಬ್ಬರು ನಿರ್ದೇಶಕರಾಗ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಪ್ರಶಾಂತ್ ಸಿದ್ದಿ ಅವರು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಿರ್ದೇಶಕರಾಗಬೇಕು ಅನ್ನೋ ಕನಸನ್ನ ಇಟ್ಟು ಚಿತ್ರರಂಗಕ್ಕೆ ಕಾಲಿಟ್ಟವರು ಪ್ರಶಾಂತ್ ಸಿದ್ದಿ ಅವರು. ಅವರಿಗೆ ಅವಕಾಶವನ್ನ ನಮ್ಮ ಅಮೃತ ಸಿನಿ ಕ್ರಾಫ್ಟ್ಸ್ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಅವಾಗಿಂದ ನಾನು ನಗ್ತಾನೆ ಇದ್ದ. ಪ್ರೊಡಕ್ಷನ್ ನಂಬರ್ 1 ಅಜಯ್ ರಾವ್,
ಡೈರೆಕ್ಟರ್ ಅಜಯ್ ರಾವ್, ನಿರ್ಮಾಪಕರು ಅಮೃತ ವಿಜಯಕಾಕ. ಅಜಯ್ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಂದು ನಾಯಕ ನಟನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಬಟ್ ಆಸ್ ಆಫ್ ನೌ ವೆರಿ ಹ್ಯಾಪಿ ದಟ್ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು, ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಇದೆ, ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಪ್ರೊಡಕ್ಷನ್ ನಂಬರ್ 4 ರವಿಚಂದ್ರನ್ ಡೈರೆಕ್ಟರ್ ರಿಷಬ್ ಆರ್ಯ. ಚಪಾಳಿಯೊಂದಿಗೆ ಸ್ವಾಗತಿಸಿ ಪ್ರೊಡಕ್ಷನ್ ನಂಬರ್ 4 ನಿರ್ದೇಶಕರಾಗಿ ರಿಷಬ್ ಆರ್ಯ ಅವರು, ಅದೇ ರೀತಿಯಾಗಿ ನಾಯಕ ನಟನಾಗಿ ವಿಕ್ರಮ್ ರವಿಚಂದ್ರನ್ ಅವರು ಅಮೃತ ಸಿನಿಮಾ ನಮ್ಮ ಸಂಸ್ಥೆಯ ಜೊತೆಯಾಗಿ ಬಂದಿದ್ದಾರೆ. ಅಮೃತ ಸಿನಿಮಾ ಕ್ರಾಫ್ಟ್ಸ್ ಜೊತೆಯಾಗಿ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪಾಳಿ ಬರಬೇಕು. ವಿಕ್ರಮ್ ರವಿಚಂದ್ರನ್ ಅಂಡ್ ರಿಷಬ್ ಆರ್ಯ. ಒಂದು ಗಾದೆ ಮಾತಿದೆ, ಇಬ್ಬರು ಜಗಳ ಮೂರನೇ ಅವನಿಗೆ ಲಾಭ ಅಂತ. ಪ್ರೊಡಕ್ಷನ್ ಅವ್ರು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು, ಗಂಡ ಹೆಂಡತಿ ಜಗಳ ಆಡಿ ಚಿತ್ರರಂಗಕ್ಕೆ ಲಾಭ ಆಗಿದೆ. ಸೊ ಇನ್ನಷ್ಟು ಜಗಳ ಆಡ್ತಾ ಇರ್ಲಿ ಅವರು, ಇನ್ನಷ್ಟು ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರಲಿ. ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಂದು ತಂಡಕ್ಕೂ. 6 ಸಿನಿಮಾಗಳು ತುಂಬಾ ಚೆನ್ನಾಗಾಗಲಿ, ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪ್ರೊಡಕ್ಷನ್ ನಂಬರ್ 2 ವಿನಯ್ ರಾಜ್ಕುಮಾರ್, ಡೈರೆಕ್ಟರ್ BSP ವರ್ಮಾ, ನಿರ್ಮಾಪಕರು ಅಮೃತ ವಿಜಯಕಾಕ. ಆಲ್ ದ ಬೆಸ್ಟ್ ಯು ಗೈಸ್. ಪ್ರೊಡಕ್ಷನ್ ನಂಬರ್ 2 ನಾಯಕ ನಟನಾಗಿ ವಿನಯ್ ರಾಜ್ಕುಮಾರ್ ಅವರು, ಅದೇ ರೀತಿಯಾಗಿ ನಿರ್ದೇಶಕರಾಗಿ ಮರ್ಫಿ ಸಿನಿಮಾದ ಮೂಲಕ ಈಗಾಗಲೇ ನಮ್ಮೆಲ್ಲರ ಪ್ರೀತಿಯನ್ನು ಪಡೆದಿರುವಂತಹ BSP ವರ್ಮಾ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ನಮ್ಮ ತಂಡ. ಐದೈದು ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿ ಕನ್ನಡ ಸಿನಿಮಾ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಲೋಚನೆಯಲ್ಲಿ ನೀವು ಪ್ರೊಡಕ್ಷನ್ ಹೌಸ್ ಶುರು ಮಾಡಿರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಡುವಂತ ವಿಚಾರ. ಅಂಡ್ ಈ ಒಂದು ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇರಲಿ, ಬೇರೆ ಲ್ಯಾಂಗ್ವೇಜ್ ಹೋಗೋದಿಲ್ಲ, ಜಸ್ಟ್ ಕನ್ನಡ ಸಿನಿಮಾಗಳೇ ಮಾಡ್ತಾ ಇರೋದು. ಥ್ಯಾಂಕ್ ಯು. ಮೀಡಿಯಲ್ಲಿ ಕೂಡ ಇವಾಗ ನೀವು ಟೇಕ್ ಓವರ್ ಮಾಡಿ ಏನೋ ಮಾಡಬೇಕು ಅಂತ ಹೊರಟಿದ್ದೀರಾ, ಸೊ ಒಳ್ಳೇದಾಗಿ. ಪ್ರೊಡಕ್ಷನ್ ನಂಬರ್ 3 ಡೈರೆಕ್ಟರ್ ಸಿಂಪಲ್ ಸುನಿ, ನಿರ್ಮಾಪಕರು ಸರಿ. ಬರೀ 6 ಮೂವೀಸ್ ಮಾತ್ರ ಅಲ್ಲ, ಟೋಟಲ್ ಎವ್ರಿ ವೀಕ್ ಅವ್ರ ಬ್ಯಾನರ್ ಒಂದು ಮೂವಿ ರಿಲೀಸ್ ಆಗಬೇಕು ಅಂತ ಮೀನ್ಸ್ ಟೇಕ್ ಓವರ್ ಮಾಡಿ ಯಾವ್ದು ರಿಲೀಸ್ ಆಗ್ತಿದೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅನ್ನೋ ಪ್ಲಾನ್ಸ್ ಇದೆ, ತುಂಬಾ ಇದೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ, ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂತ ಅವರ ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ನಮ್ಮ ವಿಜಯಕಾಂತ್ ಅವರು ಏನು ಇವತ್ತು ಹೆಜ್ಜೆ ಇಡ್ತಾ ಇದಾರಲ್ಲ, ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಜಯ ಸಿಕ್ಕಲಿ, ಅವ್ರ ಹೆಸರೆಲ್ಲ ವಿಜಯ ಇದೆ. ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ 5ಕ್ಕೆ 5 ಸಿನಿಮಾಗಳು ಸೂಪರ್ ಹಿಟ್ ಆಗಲಿ, ಮತ್ತೆ ಅವ್ರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ 5 ಅಲ್ಲ 500 ಸಿನಿಮಾ ಮಾಡುವಂತ ಶಕ್ತಿ ಅವ್ರಿಗೆ ಕಟ್ಕೊಡ್ಲಿ. 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದಾ? ಹಾಕ್ಬೋದೇನಪ್ಪ ಡೈರೆಕ್ಟರ್ಸ್ಗಳಿಗೆ? ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳಲ್ಲಿ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ತಲೆಗೆ. ನೀನೇ ಫಸ್ಟ್, ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡಬೇಡ, ಏನು ಮಾಡಬೇಡ. ಈಗ ಬಂದಿದ್ದಾನೆ ನೀನು ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಎ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರ, ನೀವು ಸಾಯ್ತೀರ. 6 ತಿಂಗಳಲ್ಲಿ ನಿಮ್ಮೆಲ್ಲರೂ ಟೈಮ್ 6 ತಿಂಗಳಲ್ಲಿ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಟು ಬಂದ್ರೆ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆ ಇನ್ನಷ್ಟು ಸಿನಿಮಾ ಸಾಗಿಸ್ಬೇಕಾಗ್ತದೆ. ನನ್ನ ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ
ಈ ಊರಲ್ಲಿ ಯಾರ ಸುಡೋರೆಲ್ಲ ಬಿಸಿ ಆಗೋಯ್ತಾರೆ. ಕೇಳಿ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ. ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಯಾಕೆಂದ್ರೆ ನಾವು ಸುತ್ತಾಡೋದಲ್ಲ, ಅದಕ್ಕೆ ಸಾರಿ. ಅದಕ್ಕೆ ಸ್ಟೆಪ್ ನಾನು ಯಾವಾಗ್ಲೂ ಅದನ್ನ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳೋದು ಅವ್ರಿಗೆ ಟೇಸ್ಟ್ ಇರಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಒಂದೇ ರೋಡು KD ಅಂತ ಹೆಸರು. ನಾನು KD ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ, KD ಅಂತ ಕರಿತೀವಲ್ಲ ಆ ಥರ ಅಂತ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಮಚ್ಚಲಕ್ಷ್ಮಿ ಆಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದ್ರೆ KD ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಧ್ರುವ, you were a pleasant surprise, truly, because I got it's my first film with Dhruva and he is an amazing talent. So Kannada cinema will see a different side to Dhruva and I wish you all the very best. And he'd be screaming, suddenly do a romantic scene, action. I mean, there's no emotion. He would be, and then suddenly, cut. Okay. So I mean, I worked like that with him. So it was too comical. Ayyo, Ravi sir, KD, no romance? Yes, there is romance. ಇವ್ರು ಅಲ್ಲ, ನನಗೆ ರವಿ ಸರ್ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ. ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. सबसे पहले मैं ये कहना चाहता हूँ कि I thought I had about 386 girlfriends, but I was wrong after speaking to Venki sir. When Venki sir told me, Ravi sir, all the beautiful girls, he was the person who got them to Kannada film industry. Yes. You know, so I mean, I'm feeling very hurt. I'm not only Kannada actor, but global. I mean, India. I mean, he will be there. You know, and I want to thank Prem sir. Where is he? Prem sir. Prem sir is here, sir. Prem sir is Sachi Prem. You know, इसका नाम correct रखता है. Thank you, Prem sir, for coming and giving me an opportunity to work. ಬರ್ಕಳಿ ಸಾರ್ 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 ಬರ್ಗರೆ ತಲೆ ಸಿಕ್ಕಿದೆ, ತಾಳೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ, ಬಾಳೆ ಸಿಕ್ಕಿಲ್ಲ. ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಮಗನೇ ಎಲ್ಲ ಓಕೆ ಕಣ, ನೀನು ಒಂದು ಮೂರು ಮಾಡ್ಬಿಡೋಣ ಕಣ ಅನ್ನೋರು, ಇದ್ಯಾ ಕಣ ಒಂದು ಮೂರು ಎಲ್ಲ ಓಕೆ, ಏನೋ ಬಡಿ ಬಂದು ಇನ್ನೂ ಒಂದು ಮೂರು ಕಣ ಅದು ಇನ್ನೂ ಸೆನ್ಸರ್ ವರ್ಕ್ಸ್ ಎಲ್ಲ ಇದೆ. ಬಟ್
ಇಮಿಡಿಯೇಟ್ ಆಗಿ ಬೈಸ್ಕೊಳಕ್ಕೆ ಅಂತಾನೆ ಒಬ್ರು ಯಾರೋ ಬರೋರು, ಈ ಸರಿ ನಾನು ಬೈರಿ ಅಂತ ಬೈದಿದ ತಕ್ಷಣ ಅನ್ಬೋದು. ನಾನು ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಏನೋ ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಡೆ ಇಷ್ಟು ಬೇಜಾರಾಗಿದೆಯಾ, ಬರೋಣ ಮಾಡ್ಬಿಡೋಣ, ಕರೆಕ್ಟ್ ಮಾಡ್ಬಿಡೋಣ ಬಾ. ಸೊ ನಮ್ಮ ಹೀರೋ ಅಂತ ಆಗಲೇ ನಾನು ಹೇಳಿದ್ದೆ, ಐ ರಿಯಲಿ ಮೆಂಟೆಡ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ನ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗ್ಬೋದು, ನಮ್ಮ ನೆಂಟರ ಮನೆ ಆಗ್ಬೋದು, ಅಕ್ಕಪಕ್ಕವ್ರ ಮನೆ ಆಗ್ಬೋದು, ಇದು ನೋಡ್ತಾ ಇದ್ವಿ, ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ. ಈ ಸಿನಿಮಾ ನೋಡಿ ಮನೆಗೆ ಹೋದ್ಮೇಲೆ ತುಂಬ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಮಾಡುವಂಥ ಸಿನಿಮಾ ಈ ಸೆಪ್ಟೆಂಬರ್ 10 ಆತ್ಮಹತ್ಯಾ ನಿವಾರಣಾ ದಿನ. ಸಾಯೋಕ್ಕೂ ಮಾಡೋ ಧೈರ್ಯ ಬದುಕೋಕ್ಕೂ ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಜನರು ಒತ್ತಡಕ್ಕೆ ಇದಾಗ್ತಾರೆ, ಶರಣಾಗ್ತಾರೆ, ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ. ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕಾಗಲ್ಲ, ಭಾರಿ ಧೈರ್ಯ ಮಾಡೇ ಸಾಯಬೇಕಾದ್ರೆ ಸಾಯಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಇದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಣಾಮ್ ದೇವರಾಜ್. ಇವತ್ತು ನಾನು ನಮ್ಮ ಡೈರೆಕ್ಟ್ರು, ನಮ್ಮ ಇಡೀ ತಂಡ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಬಂದಿದ್ವಿ ಆಶೀರ್ವಾದ ತೊಗೊಳಕ್ಕೆ. ಏನಕ್ಕಂದರೆ ನಮ್ಮ ಸಿನಿಮಾ ಪ್ರಚಾರ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಗೊತ್ತಿರೋಂಗೆ ಆಗಸ್ಟ್ 22ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ನಮ್ಮನ್ನು ಆಶೀರ್ವಾದ ಇರಲಿ, ಮತ್ತು ನಮಗೆ ಪ್ರಚಾರಕ್ಕೂ ನಮಗೆ ಸಪೋರ್ಟ್ ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು. ಆಮೇಲೆ ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಇದೆ, ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ಇಷ್ಟರಲ್ಲಿ, ಅದರದ್ದು ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಸೊ ಒಳ್ಳೆ ಸಿನಿಮಾ ತೊಗೊಂಡ್ಬರ್ತಾ ಇದ್ದೀವಿ, ನಿಮಗೆ ಗೊತ್ತಾಗುತ್ತೆ. ಸಿ ಯು ಸೂನ್ ಇನ್ ಥಿಯೇಟರ್ಸ್ ಆ್ಯಂಡ್ ಆನ್ ಯೂಟ್ಯೂಬ್ ಹೊಸ ಸಾಂಗ್ಗೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಹರಿಹರ ವೀರಮಲ್ಲು ಜುಲೈ 24ರಂದು ಬಿಡುಗಡೆಯಾಗಲು ಸಜ್ಜಾಗಿದೆ. ನಿರ್ದೇಶಕಿ ಜ್ಯೋತಿ ಕೃಷ್ಣ ಅವರ ಚಿತ್ರದಲ್ಲಿ ಪವನ್ ಕಲ್ಯಾಣ್ ಅವರ ಪಾತ್ರವನ್ನು ವಿನ್ಯಾಸಗೊಳಿಸಲು ದಂತಕತೆ ನಟರಾದ NTR ಮತ್ತು MGR ಅವರಿಂದ ಸ್ಫೂರ್ತಿ ಪಡೆದಿದ್ದೇನೆ ಎಂದು ಹೇಳಿದ್ದಾರೆ. NTR ಮತ್ತು MGR ಅಂತಹ ಐಕಾನಿಕ್ ವ್ಯಕ್ತಿಗಳಂತೆಯೇ ಪವನ್ ಅವರ ಅದ್ಭುತ ಗುಣಗಳನ್ನು ಗಮನಿಸಿದ ನಂತರ ಪವನ್ ಪಾತ್ರವನ್ನು ಬರೆಯಲು ಪ್ರೇರೇಪಿಸಲ್ಪಟ್ಟಿದೆ ಎಂದು ತಿಳಿಸಿದ್ದಾರೆ. ಧರ್ಮವನ್ನು ಎತ್ತಿ ಹಿಡಿಯುವ ಸಾಮರ್ಥ್ಯವನ್ನು ಸೂಚಿಸುವ ಬಿಲ್ಲು ಬಾಣ ಹಿಡಿದ ಶ್ರೀರಾಮನಾಗಿ ಅದ್ಭುತವಾಗಿ ಚಿತ್ರಿಸಲ್ಪಟ್ಟಿದ್ದಾರೆ.